ತಂದಿದ್ಯಪ್ಪಿ ನೀನು? 2 ದಿನ ನನ್ನ ಹುಷಾರ್ ತಪ್ಸಿ ಮಲಗ್ಸೈತೆ. ಮುಟ್ಟಿದ್ರೆ ಮುನಿ ಅಂದ್ರೆ ನಿನ್ ನೋಡಿನೇ ಹೆಸರಿಕ್ಕಿರ್ತಾರ ಗಿಡಕ್ಕೆ. ಲೈಫಲ್ಲಿ ಪೈನಾಪಲ್ ಹೆಸರು ಕೇಳಿದ್ರೆ ಸಾಕು ಚಳಿ ಜ್ವರ ಬಂದಷ್ಟು ಭಯ ಬಿದ್ದಿದ್ದೀನಿ. ಅಂದ್ರೆ ಇದು ಕುಡ್ದ್ರೆ ಶಾಕ್ ಹೊಡಿತೈತಾ? ಜ್ಯೂಸ್ ಕುಡ್ದು ಎನರ್ಜಿ ತರ್ಸ್ಕೊಂಡು ಮನೆ ಕೆಲಸ ಅಡಿಗೆ ಮಾಡ್ಲಿ ಅನ್ಬಿಟ್ಟ ನಿನ್ ಪ್ಲಾನು? ಇದ್ರೊಳಗೆ ಉಪ್ಪು ಖಾರ ಮಿಕ್ಸ್ ಮಾಡ್ಕೊಂಡು ಕುಡಿತೀನಪ್ಪಿ. ಉಪ್ಪು ಖಾರ ಏನು ಇಲ್ಲ, ಟೇಸ್ಟ್ ಇಲ್ದೇದ್ಮೇಲೆ ಎನರ್ಜಿ ತಗೊಂಡು ನಾನೇನ್ ಮಾಡ್ಲಪ್ಪಿ? ಬೈಕೋತಾ ಇದೆಯಾ ಮನ್ಸಲ್ಲೇನೆ? ತಗೋ ನೀನೇ ಕುಡಿ, ನನ್ಗೆ ಬೇಡ, ಉಪ್ಪಿಲ್ಲ ಖಾರ ಇಲ್ಲ. ಎಂತ ಪಾಪಿ ಗಂಡಪ್ಪಿ ನೀನು. ಇದೇನು ಮ್ಯಾಜಿಕ್ ಬಾಕ್ಸ್ ಇದ್ದಂಗ ಐತಪ್ಪಿ. ಗ್ಲೂಕೋಸ್ ಕೊಡ್ತಾರ, ಸಕ್ಕರೆ ಹಾಕಲ್ಲ ನಿನ್ಗೆ, ಎಲ್ಲ ಟೇಸ್ಟ್ ಬೇಕು ಇವಳಿಗೆ. ಏನ್ ಆಕ್ಟಿಂಗ್ ಮಾಡ್ತೀಯಪ್ಪಿ? ಈ ತರ ಜ್ಯೂಸ್ ಕುಡ್ದ್ಮೇಲೆ ನಿದ್ದೆ ಮಾಡ್ಬೇಕು ಅಂತ ಡಾಕ್ಟರ್ ಇಲ್ಲ ಅವ್ರೆ. ಮುನ್ಸ್ಕೊಳ್ಳೋದಂದ್ರೆ ತವ್ರ ಮನೆಗೆ ಓಡೋಗೋದು. ಅನಾಥ ಮಗು ಆಗ್ಬಿಟ್ಟವನ್ ಇವತ್ತು. ಹೊಸ ಜಾರ್ ಬಂತು, ಸ್ವಿಚ್ ಹಾಕ್ಬಿಟ್ಟು ಡಮಾರ್ ಅನ್ಸ್ಬಿಡೋದಾ? ಸೂಪರ್ ಆಗಿರುತ್ತೆ ಚಪಾತಿ ಪರೋಟ ಎಲ್ಲದಕ್ಕೂನು. ಸೈ ಟಪಾಕ್ ಬ್ಯೂಟಿಫುಲ್ ಚಿಕನ್ ಸಾಂಬಾರ್ ಮುದ್ದೆ ರೆಡಿ. ಏನೋ ತಿಂಗಳಾಗಟ್ಲೆ ನಾವು ಪ್ಯಾರಿಸ್ಗೆ ಹೋಗೋತಾರ ಫ್ರೆಂಡ್ಸ್. ಇನ್ನೂ ಹತ್ರಕ್ಕೆ ಹೋದ್ರೆ ಗೇಟೆ ಹೊಡ್ಕೊಂಡು ಹೋಗ್ಬಿಡ್ತೈತೆ ಅನ್ಬಿಟ್ಟು ಇಲ್ಲಿ ಕೂತಿದ್ದೀನಿ. ಇವಾಗ ಅನಿಕೆ ತಂದ್ಬಿಡ್ತೀನಿ ಈಗ. ನೋಡು ಸೇಮ್ ಮೂಗು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ. 2 ದಿನದಿಂದ ವಿಡಿಯೋ ಹಾಕಿಲ್ಲ, ಸಾರಿ ಫ್ರೆಂಡ್ಸ್. ಯಾಕಂದ್ರೆ ಅದಕ್ಕೆ ಕಾರಣ ಶಿವಕುಮಾರ್. ಮೊದಲೇ ನನ್ನ ಮೇಲೆ ಬ್ಯಾಟ್ರಿ ಸೂರ್ಯ ಟಾರ್ಚ್ ಬಿಟ್ಟಾಗ ನನ್ನ ಮೇಲೆ ಬ್ಯಾಟ್ರಿ ಬಿಟ್ಟೈತೆ ಫ್ರೆಂಡ್ಸ್. ಶಿವಯಿಂದ ಹುಷಾರಿರಲಿಲ್ಲ ಫ್ರೆಂಡ್ಸ್, ಮಾತಾಡೋಕ್ಕೂ ಸಹ ಸುಸ್ತಾಗ್ತದೆ, ಅದಕ್ಕೆ ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ, ಸಾರಿ ಫ್ರೆಂಡ್ಸ್. ಅಪ್ಪಿ ನನ್ಗೆ ಹುಷಾರಿಲ್ಲದೆ ಇರೋದಕ್ಕೆ ಕಾರಣ ಏನು ಅಂತ ಹೇಳು. ಒಡೆಷ್ಟೆಲ್ಲ ಚಾನ್ಸ್ ಇಲ್ಲ ನಮ್ಮ ಫ್ರೆಂಡ್ಸ್ ಗೊತ್ತು, ನಾನು ತಿರ್ಗಾಕೊಂಡು ಹೋಗ್ತೀನಿ ಅಂತ. ಸರಿ ಬಾ ಒಳಗಡೆ. ಫ್ರೆಂಡ್ಸ್ ಈಗ ಚಿಕನ್ ತಂದೈತೆ, ಭಾನುವಾರ ಇವತ್ತು. ಮಾತಾಡೋ ಸಹ ಆಗ್ತಿಲ್ಲ, ಸುಸ್ತಾಗ್ತದೆ ಜಾಸ್ತಿ. ಜ್ಯೂಸ್ ತಗೋಬರ್ತೀನಿ ಅಂತ ಹೋಗ್ಬಿಟ್ಟು ಚಿಕನ್ ತಂದಿದ್ಯಪ್ಪಿ ನೀನು. ಫ್ರೆಂಡ್ಸ್ ಶಿವನೇ ಹೇಳ್ಬೇಕು, ನಾನು ಇಲ್ಲಿ ಬರ್ತಿದ್ದೀನಿ. ಯಾಕಂದ್ರೆ ಶಿವಯಿಂದ ಹುಷಾರಿಲ್ದಿರಾಗಿರೋದು. ಏನ್ ಮಾಡ್ದೆ ಹೇಳಪ್ಪಿ? ಏನಪ್ಪಿ ಮಾತಾಡಕ್ಕೂ ಆಗ್ತಾರೆ, ಸುಸ್ತಾಗ್ತೈತೆ. ಈ ಕಡೆ ತಿರ್ಸು ಮುಖನ. ಆಪಲ್ ಕೇಕ್ ತಂದ್ಕೊಟ್ಟೆ. ಆಪಲ್ ಕೇಕು ಫ್ರೆಂಡ್ಸ್ ಏನಾಯ್ತು ಅಂದ್ರೆ, ಮೊನ್ನೆ ನಾವು 10K ಸಬ್ಸ್ಕ್ರೈಬರ್ಸು ಕೇಕ್ ಕಟ್ ಮಾಡಿದ್ವಲ್ಲ, ಆವಾಗ ನಾನು ಹನಿ ಕೇಕ್ ತಗೋಬಾ ಅಂತ ಹೇಳಿದ್ದು. ಹನಿ ಕೇಕ್ ಅಂದ್ರೆ ಏನ್ ಫ್ರೆಂಡ್ಸ್, ನಾರ್ಮಲ್ ಆಗಿ ಮೊಟ್ಟೆ ಅಕ್ಕಿ ಮಾಡಿರ್ತಾರಲ್ಲ ಅದು ಹೇಳಿದ್ರೆ, ಪೈನಾಪಲ್ ಕೇಕ್ ತಂದ್ಬಿಟ್ಟೈತೆ. ನನ್ನ ಲೈಫಲ್ಲಿ ನಾನು ಪೈನಾಪಲ್ ಕೇಕ್ ತಿನ್ನಲ್ಲ. ಪೈನಾಪಲ್ಲು, ಕಪ್ಪು ದ್ರಾಕ್ಷಿ, ಪಪ್ಪಾಯ, ಇವು 3 ನನ್ನ ಲೈಫಲ್ಲಿ ನಂಗೆ ತಿಂದೇನೆ ಆಗಲ್ಲ. ಏನಾರ ಒಂದು ಹೆಚ್ಚು ಕಡಿಮೆ ಆಗ್ತೈತೆ. ಆ 3 ಹೀಟ್ ಜಾಸ್ತಿ ಅಲ್ಲ, ಹಂಗಾಗಿ ನಂಗೆ ಫುಲ್ ಹೊಟ್ಟೆ ನಾವು ಹಿಡ್ಕೊಂಡು ಪೇಷಂಟ್ ಮಾಡ್ಬಿಟ್ಟು ಹೋಗ್ಬಿಟ್ಟೈತೆ. ಏನು ಹೋಗುವ ಜ್ಯೂಸ್ ತಗೋಬಾ, ಆಗ್ತಾ ಇಲ್ಲ, ಸುಸ್ತಾಗ್ತೈತೆ. ಇವತ್ತು ಸಹ ರೆಸ್ಟ್ ಮಾಡೋಣ ಫುಲ್ಲು, ಆಮೇಲೆ ನಾಳೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಆಯ್ತು ಅಂತ ಅನ್ಕೊಂಡೆ ಫ್ರೆಂಡ್ಸ್. ಯಾಕೆ ಇವತ್ತೇ ಸ್ಟಾರ್ಟ್ ಮಾಡಿದೆ ಅಂದ್ರೆ, ನಾಳೆ ನಾವು ಊರಿಗೆ ಹೋಗ್ತಾ ಇದೀವಿ, ಕರ್ಕೊಂಡು ಹೋಗ್ತೀನಿ ಅಂತ ಕೊನೆಗೂ, ಅದಕ್ಕೋಸ್ಕರ ಹಂಗಾಯ್ತು ಫ್ರೆಂಡ್ಸ್. ನನಗಂತೂ ಬದುಕಿದೀನ ಅಂತ ಅನ್ನಿಸ್ತು. ವಿಡಿಯೋ ಮಾಡೋದಿರ್ಲಿ, ಮೊನ್ನೆ ಮಾಡಿದ ವಿಡಿಯೋ ಎಡಿಟ್ ಮಾಡೋಕ್ಕೂ ಸಹ ಆಗ್ತಾ ಇಲ್ಲ, ವಿಡಿಯೋ ರೀಲ್ಸ್ ಮಾಡೋಕ್ಕಾಗ್ತಾ ಇಲ್ಲ. ಆಮೇಲೆ ಇವೆಲ್ಲದಕ್ಕಿಂತ ಇಂಪಾರ್ಟೆಂಟ್ ನಾನು ಹುಷಾರಾದ್ರೆ ಏನು ಬೇಕಾದ್ರೆ ಮಾಡ್ಬೋದಲ್ಲ, ಅದಕ್ಕೆ ಪಾತ್ರೆ ಎಲ್ಲ ಎತ್ತಾಕಿದ್ದೀನಿ ಫ್ರೆಂಡ್ಸ್. ಏನು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಬೆಳಗ್ಗೆ ಎದ್ದು ಮನೆ ಕ್ಲೀನ್ ಮಾಡಿ ಮನೆಯೆಲ್ಲ ಗುಡಿಸಿ ರೆಡಿ ಮಾಡಿರೋದಷ್ಟೇ. ನೆನ್ನೆಯಿಂದ ಒಲೆನೂ ಹಚ್ಚಿಲ್ಲ, ಏನೂ ಇಲ್ಲ. ಹೊಟ್ಟೆ ನೋವು ಬರೋದು ಓಕೆ ಫ್ರೆಂಡ್ಸ್, ಕೀಲುಗಳ ನೋವು ಒಂಥರ ಮಿಕ್ಸಿಗೆ ಹಾಕಿ ರುಬ್ಬಿದ್ರೆ ಹೆಂಗಾಗ್ತೈತೆ ಒಬ್ಬ ಮನುಷ್ಯನ, ಆ ಥರ ಆಗ್ಬಿಟ್ಟೈತೆ ಬಾಡಿ ಎಲ್ಲ. ನೋಡಿ ನಾನ್ ಸ್ಟಾಪ್ ಆಗಿ ನಾನು ಹೆಂಗೆ ಮಾತಾಡ್ತೀನಿ, ಮಾತಾಡೋಕ್ಕೂ ಸಹ ಆಗ್ತಾಯಿಲ್ಲ, ಉಸಿರಾಡೋಕ್ಕೂ ಸಹ ಆಗ್ತಾಯಿಲ್ಲ, ಹಂಗಾಗ್ಬಿಟ್ಟಿತ್ತು. ಅಪ್ಪ ಬದುಕಿ ಬಂತ ಬಡ ಜೀವ ಅಂತ ಅನ್ನಿಸ್ತು. ಅದು ಪೈನಾಪಲ್ ಕೇಕ್ ತಿನ್ನಲ್ಲ, ಅದು ಎಡವಟ್ಟಾಯಿತು ಫ್ರೆಂಡ್ಸ್ ನನಗೆ. ಅದು ಏನಂತನೂ ಹೇಳೋಕ್ಕಾಗ್ತಾಯಿಲ್ಲ. ಕೆಲವ್ರಿಗೆ ಪೈನಾಪಲ್ ಅವೆಲ್ಲ ಇಡ್ಸಲ್ವಲ್ಲ, ಆ ಕ್ಯಾಟಗರಿಲಿ ನಾನು ಇದ್ದೀನಿ, ಅದಕ್ಕೋಸ್ಕರ. ಓಕೆ ಫ್ರೆಂಡ್ಸ್, ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತೀರಾ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ನನಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅಂದರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಹುಷಾರಿಲ್ಲ ಅಂತ. ಅದೇನಂದ್ರೆ ಫ್ರೆಂಡ್ಸ್, ಇಬ್ಬರಿಗೂ ವಿಡಿಯೋ ಮಾಡೋಕ್ಕೆ ಬಂದರೆ, ಇಬ್ಬರಿಗೂ ಎಡಿಟ್ ಮಾಡೋಕ್ಕೆ ಬಂದರೆ, ನಂಗೆ ಹುಷಾರಿಲ್ಲ ಅಂದರೆ ಶಿವ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋ ಥರ ಮಾಡ್ಕೋಬೋದು. ಹೆಂಗಂದ್ರೆ ಎರಡೂ ನನ್ನ ತಲೆ ಮೇಲೆ ಇರ್ತೈತಲ್ಲ, ಹೊರಗಡೆ ಕೆಲಸ ಮಾಡ್ಕೊಬರೋ ಸಹ ಮತ್ತು ವಿಡಿಯೋ ಮಾಡೋದು, ಎಡಿಟ್ ಮಾಡೋದು, ಹಾಗಾಗಿ ಕಷ್ಟ ಆಗ್ತೈತೆ. ಶಿವಾಗಿ ಹೇಳ್ತಾ ಇದ್ದೀನಿ, ಕಲ್ತ್ಕೊಪ್ಪ ಅಂತ. ಕಲ್ತ್ಕೊಂಡ್ರೆ ಇದು ಗೊತ್ತಲ್ಲ, ನೋಡೈತೆ ನನ್ನ ಪರಿಸ್ಥಿತಿ. ರಾತ್ರಿ ಎಲ್ಲ ಹುಚ್ಚಿಡ್ಸ್ಕೊಂಡು ಎಡಿಟ್ ಮಾಡ್ತಾ ಇರ್ತೀನಿ. ಈ ಕಷ್ಟ ಶಿವಾಗೂ ಬರಬಾರ್ದು ಅಂದ್ಬಿಟ್ಟು ಬಚಾವಾಗಿ ಆಗಿ ಹೋಗ್ತೈತೆ. ಇಟ್ಸ್ ಓಕೆ ಫ್ರೆಂಡ್ಸ್, ನಾನೇ ಮಾಡ್ತೀನಿ. ಈಗ ಚಿಕನ್ ತಂದೈತೆ, ಹೀಟ್ ಅಂದ್ಬಿಟ್ಟು ಚಿಕನ್ ತಿಂತಿದ್ದೀನಿ ಅಂತ ಅನ್ಕೋಬೇಡಿ. ನಾನು ತಿನ್ನಲ್ಲ, ಶಿವನೇ ತಿನ್ನೋದು. ನನಗೆ ಮಜ್ಜಿಗೆನೂ ತಿನ್ನಲ್ಲ ಈಗ ಮಜ್ಜಿಗೆ ತಿನ್ನಂಗಿಲ್ಲ ನಾನು, ಅದಕ್ಕೆ ಬೇರೆ ಏನಾದರೂ ಮಾಡ್ಕೋತೀನಿ ನಾನು, ಗಂಜಿ ಅದು ಇದು. ಅದಕ್ಕೆ ನಾನು ಚಿಕನ್ ತಿನ್ನಲ್ಲ ಅನ್ನೋ ಖುಷಿಗೇನೆ ತಂದೈತೆ ಶಿವಕುಮಾರು, ಚೆನ್ನಾಗಿ ತಿನ್ಬೋದು ಅಂತ. ನಾನು ಯಾವ್ದು ತಿನ್ನಲ್ಲ ಬಪ್ಪ, ನಂಗೆ ತಿನ್ನೋದ್ಕಿಂತ ಆರೋಗ್ಯ ಮುಖ್ಯ ಅಂತ ನನಗೆ ನೆನ್ನೆ 2 ದಿನದಿಂದ ಅರ್ಥ ಆಯಿತು. ಅಲ್ಲ ಫ್ರೆಂಡ್ಸ್, ಯಾರ್ಯಾರ ಹನಿ ಕೇಕಲ್ಲಿ ಏನು ಕೇಕ್ ಬೇಕು ಅಂದರೆ ಏನೋ ಒಂದು ಫ್ಲೇವರ್ ಇರ್ತಾವಲ್ಲ,
ಪೈನಾಪಲ್ ಅಂತ ಹೇಳಿದ್ರು ಹೂ ಅಂದ್ಬಿಟ್ಟು ಬಂದೈತೆ. ನಂಗೆ ಪೈನಾಪಲ್ ತಿಂದ್ರೆ ಆಗಲ್ಲ ಅಂದ್ರು. ನನಗೆ ಅನಿಸ್ತೈತಿ ಫ್ರೆಂಡ್ಸ್ ಇದು ಶಿವ ಮಾಡಿರೋ ಪ್ಲಾನು. ಯಾಕಂದ್ರೆ ನಾನು ಯಾವಾಗ್ಲೂ ವರ್ಷ ಗಟ್ಲೆ ಬಡ ಬಡ ಮಾತಾಡ್ತಾ ಇರ್ತೀನಲ್ಲ, ಒಂದಷ್ಟು ದಿನ ಆದ್ರೂ ಸೈಲೆಂಟ್ ಆಗಿರ್ಲಿ ಅನ್ಬಿಟ್ಟು 2 ದಿನ ನನ್ನ ಹುಷಾರ್ ತಪ್ಸಿ ಮಲಗ್ಸೈತೆ. ಎಂತ ದುಷ್ಕರ್ಮಿ ಗೊತ್ತಾ? ಮಾಡ್ಕೊಳ್ಳೋದಲ್ಲ, ಮಾಡೋದು ಇಬ್ರು ಸೇರಿ ಅಡ್ಗೆನ. ಸರಿ, ಕೈ ನಾವು ಜಾಸ್ತಿ ಹೊಡೆದೆ. ಅಪ್ಪ ಸರಿ, ನನ್ಗೆ ಬಿಡಿಸ್ಕೊಡು. ಅಷ್ಟೊಂದು ಹಾಕ್ತೀನಿ ಖಾರ ಸಾಂಬಾರ. ಬಿಡಿಸ್ಕೊಡೋದಲ್ಲ, ನೀನ್ ಬಿಡಿಸ್ಕೊಂಡು ನಾನ್ ಮಾಡ್ತೀನಿ. ಸರಿ, ಯಾಕಂದ್ರೆ ನಿನ್ನಿಂದ ಪೇಷಂಟ್ ಆಗಿರೋದು ನಾನು. ಅಪ್ಪ ಮುಟ್ಟಿದ್ರೆ ಮುನಿ ಅಂದ್ರೆ ನಿನ್ ನೋಡಿನೇ ಹೆಸರಿಕ್ಕಿರ್ತಾರ ಗಿಡಕ್ಕೆ. ಜ್ಯೂಸ್ ತಗೋ. ಫಸ್ಟ್ ಆಗ್ತಾ ಇಲ್ಲ, ಉಸಿರಾಡಕ್ ಆಗ್ತಾ ಇಲ್ಲ. ಬಂದೆ ನೋಡಿ ಫ್ರೆಂಡ್ಸ್, ಹಿಂಗೈತೆ ಪರಿಸ್ಥಿತಿ. ಮುಖ ಎಲ್ಲ ಹಾಳಾಗಿ. ಮುಖ ತೊಳ್ದೆ, ನಾನು ಹುಷಾರಿಲ್ಲ ಅಂದ್ರೆ ಮುಖ ತೊಳ್ದೆ. ಏನಿಲ್ಲ, ನೀನ್ ಬಂದ್ಮೇಲೆ ಮಾಡ್ಕೊಳೋಣ, ಹೋಗಿ ನಿಧಾನಕ್ಕೆ, ಪರವಾಗಿಲ್ಲ. ಅಡ್ಗೆ ಮಾಡೋದ್ ನೀನೇನೆ, ತಲೆ ಕೆಡ್ಸ್ಕೊಬೇಡ. ಶುಂಠಿ ತಗೋಬಾ, ಪುದೀನ ತಗೋಬಾ. ಶುಂಠಿ ಅದಲ್ಲ, ತೋರ್ಸ್ಪಾ. ಪುದೀನ ಇಲ್ಲ, ತೋರ್ಸ್ಪಾ. ಅಯ್ಯ ಅಮ್ಮ, ಏನ್ ತಗೋಬರ್ಲಿ? ಈರುಳ್ಳಿ, ಶುಂಠಿ, ಪುದೀನ, ಚಿಕನ್ ಮಸಾಲ. ಎಸ್, ನಾವು ಹೊಸ್ದಾಗ್ ಮಾಡೋಣ ಇವತ್ತು. ನಮ್ಮ ಫ್ರೆಂಡ್ಸ್ಗೆ ಯಾವತ್ತು ಚಿಕನ್ ಮಸಾಲ ಹಾಕಿ ಸಾಂಬಾರ್ ಮಾಡಿ ತೋರಿಸ್ಲಿಲ್ಲ ನಾವು. ಅದಕ್ಕೆ ಇವತ್ತು ಗ್ರೀನ್ ಮಸಾಲ ಮಾಡೋಣ. ತಗೋಬಾ. ಬಾಯ್ ಬಾಯ್, ಟೇಕ್ ಕೇರ್. ಒಂದ್ ಅರ್ಥ ಆಯ್ತು ಫ್ರೆಂಡ್ಸ್, ಯಾವ್ದು ಸಿಕ್ಕಿದ್ರೆ ಅದನ್ನ ಅಸ್ತ್ರ ಬಸ್ರ ಅಂತ ತಿನ್ನಬಾರ್ದು, ನೋಡ್ಕೊಂಡು ತಿನ್ಬೇಕು ಅಂತ. ಇದು ಸುಮಾರು ವರ್ಷದಿಂದ ಅರ್ಥ ಆಗೈತೆ ನನಗೆ. ಆದ್ರೂ ಕೇಕ್ ತಿನ್ ಜಾಸ್ತಿ ತಿನ್ನಾಗಿತ್ತಲ್ಲ, ತಿನ್ಬಿಟ್ಟೆ ಸರಿಯಾಗಿ ಬುಕ್ಕಾದೆ. ನಾನಂತೂ 2 ದಿನ ಹಾಸಿಗೆ ಮೇಲೆ ಎದ್ದೊಳಕ್ ಆಗ್ತಾಯಿಲ್ಲ ಅಂದ್ರೆ ಇನ್ಯಾವ ರೇಂಜ್ಗೆ ಪೈನಾಪಲ್ ಕೈ ಕೊಡ್ಬೋದು ಫ್ರೆಂಡ್ಸ್. ಯಾರಿಗಾದ್ರೂ ಓವರ್ ಇಟ್ಟಿದ್ರೆ ಪೈನಾಪಲ್ ತಿನ್ನಕ್ ಹೋಗ್ಬೇಡ್ರಿ. ನನಗಂತೂ ಸಾಕಾಗೋಯ್ತಪ್ಪ ಲೈಫಲ್ಲಿ. ಪೈನಾಪಲ್ ಹೆಸರು ಕೇಳಿದ್ರೆ ಸಾಕು ಚಳಿ ಜ್ವರ ಬಂದಷ್ಟು ಭಯ ಬಿದ್ದಿದ್ದೀನಿ. ಅದಕ್ಕೆ ಈಗ ಶಿವ ಬಂದ್ಮೇಲೆ ಶಿವ ಕೈಲೇ ಮಾಡಿಸ್ತೀನಿ ಫ್ರೆಂಡ್ಸ್. ಶಿವಯಿಂದ ನಾನು 2 ದಿನ ವಿಡಿಯೋ ಮಾಡೋಕ್ಕಾಗಲಿಲ್ಲ, 2 ದಿನ ನಾನು ನಿಮ್ಮ ಕಮೆಂಟ್ ನೋಡೋಕ್ಕಾಗಲಿಲ್ಲ, 2 ದಿನ ನಾನು ನಿಮ್ಮ ಮುಖ ತೋರ್ಸೋಕ್ಕಾಗಲಿಲ್ಲ. ಹಂಗಾಗಿ ಸೇಡ್ ತೀರ್ಸ್ಕೊಳ್ಳೋ ಸಮಯ ಶಿವ ಕೈಲಿ ಅಡುಗೆ ಮಾಡಿಸ್ತೀನಿ ಅಷ್ಟೇ. ಏನಿದಪ್ಪಿ? ಪ್ಲಸ್ ಆಕ್ಟಿವ್ ಅಂದ್ರೆ ನಾನು ಆಕ್ಟಿವ್ ಆಗಿಲ್ಲ ಅಂತ ಇದನ್ನ ಆಕ್ಟಿವ್ ತಂದಿದ್ಯಪ್ಪಿ. 2 ತಂದಿದ್ಯಾ? ನಿಂಗೊಂದು ನಂಗೊಂದಾ? ನೀನು ಕುಡಿ. ಪೇಷಂಟ್ ಗಂಡ ಪೇಷಂಟ್. ಕುಡಿಯಪ್ಪಿ, ಕುಡಿಯಪ್ಪಿ. ಈಗಲೇ ನಾನು ತಿನ್ನೋದು ನೋಡಿ ನೋಡಿ ಹೊಟ್ಟೆ ಸುಸ್ತು ಬರ್ಸಿದ್ಯಾ. ತಿನ್ನಪ್ಪಿ, ಕುಡಿಯಪ್ಪಿ. ಬನ್ನಿ ಬನ್ನಿ ಕೆಳಗಡೆ, ತಮ್ಮ ಆಸನವನ್ನ ಸ್ವೀಕರಿಸಿ. ORSL ಎಲೆಕ್ಟ್ರಾನಿಕ್ ಡ್ರಿಂಕು. ಎಲೆಕ್ಟ್ರಾನಿಕ್ ಡ್ರಿಂಕು ಅಂದ್ರೆ ಇದು ಕುಡಿದ್ರೆ ಶಾಕ್ ಹೊಡಿತೈತಾ? ಇರು ಇನ್ನೊಂದ್ಸಲ ನೋಡ್ತೀನಿ. ಎಲೆಕ್ಟ್ರಾಲಿಟಿ ಡ್ರಿಂಕ್ ಆರೆಂಜ್, 3 ವಿಟಮಿನ್, ರಿಸ್ಟೋರ್ ಎನರ್ಜಿ, ಇನ್ಕ್ರೀಡ್ ವಿತ್ ವಿಟಮಿನ್ ಸಿ. ಓಕೆ, ಪಾನಿಪುರಿ ನೀರಾದ್ರೆ ಸರ್ರ ಅಂತ ಹೋಗ್ತಿದೆ, ಜ್ಯೂಸ್ ಆದ್ರೆ ಹೋಗೋದೇ ಇಲ್ಲ ಅಪ್ಪಿ. ಸರಿ ಬನ್ನಿ, 40 ರೂಪಾಯಿ. ಸರಿ ಬನ್ನಿ, ಖಾಲಿ ಐತೆ ಸಿಕ್ ಬನ್ನಿ. ಓ ಗೊತ್ತಾಯ್ತು ಈಗ. ಜ್ಯೂಸ್ ಕುಡ್ದೆ ಎನರ್ಜಿ ತರಿಸ್ಕೊಂಡು ಮನೆ ಕೆಲಸ ಅಡುಗೆ ಮಾಡ್ಲಿ ಅನ್ಬಿಟ್ಟ ನಿನ್ ಪ್ಲಾನು. ನಂಗೆ ಜ್ಯೂಸ್ ಕುಡಿದ್ರೆ ಎನರ್ಜಿ ಬರಲ್ಲ, ನಿದ್ದೆ ಬರ್ತೈತೆ. ಶಿವ ಹೆಂಗ್ ಮಾಡ್ಬಿಟ್ಟೈತೆ ಫ್ರೆಂಡ್ಸ್. ಇನ್ಮೇಲೆ ಶಿವ ತಂದು ಕೊಡೋದು ಏನು ತಿನ್ನಲ್ಲ ನಾನು. ಇನ್ ಸ್ವಲ್ಪ ದಿನ ಹೋದ್ರೆ ಪಾಯಸ ಮಿಕ್ಸ್ ಮಾಡಿ ತಂದು ಕೊಟ್ಬಿಡ್ತೈತೆ. ಗೊತ್ತಾಯ್ತು ನನ್ಗೆ. ಬನ್ನಿ ಬನ್ನಿ, ಎಲ್ಲ ಇಲ್ಲೇ ಇದೆ ಬನ್ನಿ. ತಮ್ಮ ಆಸನ ಸ್ವೀಕರಿಸಿ. ಆಸನ ಸ್ವೀಕರಿಸಿ. ಜಂಪ್ ಮಾಡ್ಕೊಂಡ್ ಬಾಪಿ. ಏನ್ ಮಾಡ್ಲಿ? ನಮ್ ಕಷ್ಟ ಮಾಡಿದ್ವಿ ಕೈ ನಾವು. ಈರುಳ್ಳಿ ಟೊಮೆಟೊ ಎಲ್ಲ ತೊಳ್ಕೊಳಕ್ಕೆ ಬಟ್ಲಲ್ಲಿ ನೀರು. ಮುರುಳಿ ಬೆಳ್ಳುಳ್ಳಿ ಬೇಕಾ? ಚಿಚ್ಚಕ್ ಬತ್ತಾನೆ. ಹೆಂಗಾರ ಮಾಡು, ಚೆನ್ನಾಗ್ ಬಂದಿದೆ. ಇದ್ರೊಳಗೆ ಉಪ್ಪು ಖಾರ ಮಿಕ್ಸ್ ಮಾಡ್ಕೊಂಡು ಕುಡಿತೀನಪ್ಪ. ಉಪ್ಪು ಖಾರ ಏನು ಇಲ್ಲ. ಕುಡ್ ನೋಡಿ ಹೆಂಗೈತೆ, ಸಪ್ಪೆ ಸಪ್ಪೆ. ನಿನ್ ಕುಡ್ ನೋಡಪ್ಪಿ, ನೀನ್ ಕುಡಿಯಲ್ಲ ಮತ್ತೆ. ಸೂಪರಾ? ಎನರ್ಜಿಗದು, ಟೇಸ್ಟ್ ಕಲ್ಲ. ಆಪಲ್ ತಗೋಲ್ಲ. ಟೇಸ್ಟ್ ಇಲ್ದೇ ಇದ್ಮೇಲೆ ಎನರ್ಜಿ ತಗೊಂಡು ನಾನೇನ್ ಮಾಡ್ಲಪ್ಪಿ?
ಈಗ ತೊಗೊಂಡ್ಬಿಡ್ತು ಹಂಗೆ ಮುದಿಸ್ಬೇಕಾಯ್ತು ಒಂದು ವಾರ. ಮಲ್ಕೋತೀನಿ ಆರಾಮಾಗಿ, ತಣ್ಣಗಿತ್ತು 2 ದಿನದಿಂದ. ಜೀವನ ಆರಾಮಾಗಿತ್ತು. ತಿಂಗ್ಬೇಕಾದ್ರೆ ಮಲಿಕೋತು. ಯಾರೋ ಬಂದ್ರು. ಏನಪ್ಪಿ ಅದು ಸೌಂಡು? ಯಾರೋ ಬಂದ್ರು ಕಣ ನಿಮ್ಮ ಸಂಬಂಧ. ದುಷ್ಟಶಕ್ತಿ ಹಾವಾ ಯಮ್ಮಿ ನಮ್ಮ ಮನೆಗೆ. ಸಂಬಂಧಿಕ ಯಾರೋ ಬಂದಿರ್ತಾರೆ. ನಿಮ್ ಸಂಬಂಧಿಕರು ಭಾನುವಾರ ಬಂದವ್ರಂದ್ರೆ ನಿಮ್ ಕಡೆ ನಾನ್ ವೆಜ್ ಜಾಸ್ತಿ ತಿನ್ನೋದು ಬಾರೆ ಬಂದಿರ್ತಾರೆ. ನಮ್ಮ ದೂರಿಂದ ಬರೋರು ಇಲ್ಲಿವ್ರೆ ಫ್ಯಾಮಿಲಿ. ನಮ್ ಫ್ಯಾಮಿಲಿಯವ್ರು ಯಾರು ಇಲ್ವಲ್ಲ. ಯಾಕಿಲ್ಲ ಬದುಕ ನೋಡಿ ಫ್ರೆಂಡ್ಸ್, ಈ ಅಡ್ಗೆ ಮಾಡಿಸ್ತಾ ಇರೋದಕ್ಕೆ ನಮ್ ಫ್ಯಾಮಿಲಿ ಎಲ್ಲಾರು ಬರ್ತಾರೆ. ಇನ್ನ ಅಡ್ಗೆ ಆಗೋಷ್ಟರಲ್ಲಿ ನಮ್ಮ ವಂಶಸ್ಥರು ಮುತ್ತಾತರು ಅವ್ರ ತಾತನಂದ್ರು ಎಲ್ಲ ಬರ್ತಾರೆ. ನೋಡ್ಕೊಳ್ಳಿ ಮಧ್ಯ ಮಧ್ಯ. ನೀನು ಬಿಡಿಸ್ಕೊಳೆ. ಐ ಮೀನ್ ಪೇಷಂಟ್. ಬಿಟ್ರಂಗೆ ವಡ 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 ಅಂತಲ್ಲ. ನಾನು 2 ದಿನದಿಂದ ಒಂದ್ ಮಾತು ಮಾತಾಡಿದೀನ ಕೇಳಪ್ಪಿ, ಹೇಳಪ್ಪಿ. ನಮ್ಮ ಟಾಮ್ ನನ್ಗೆ ಹುಷಾರಿಲ್ದೇ ಇರೋದಕ್ಕೆ ನನ್ಗೆ ಜಾಸ್ತಿ ಹುಚ್ಚಿಡ್ದಿಲ್ಲ ಫ್ರೆಂಡ್ಸ್. 2 ದಿನದಿಂದ ಮಾತಾಡದೇ ಇರೋದ್ ಕುಚ್ಚಿಡ್ದೈತೆ, ವಿಡಿಯೋ ಮಾಡದೇ ಇರೋದ್ ಕುಚ್ಚಿಡ್ದೈತೆ. ಅದೇ ಜಾಗ ನಿಮಗೆ ಟಾಮ್ದು 3 ಬೆಳ್ಳುಳ್ಳಿ ಇಡ್ಬೇಕಲ್ಲ. 2 ಬೆಳ್ಳುಳ್ಳಿ ಸುಲಿಯಪ್ಪಿ. 3ನೇದು ಶಾಸ್ತ್ರಕ್ಕದು. ಎಂತ ಈರುಳ್ಳಿ ಇಸ್ಕೋಲ್ಲ ಖಾಲಿ ಇದಾವೆ. ಈರುಳ್ಳಿ ಖಾಲಿ ಆಗಿರ್ಬೇಕು. ಬೈಕೋತಾ ಇದೆಯಾ ಮನ್ಸಲ್ಲೇನೆ. ತಗೋ ನೀನೆ ಕುಡಿ, ನನ್ಗೆ ಬೇಡ, ಉಪ್ಪಿಲ್ಲ ಖಾರ ಇಲ್ಲ. ಕುಡಿ ಎನರ್ಜಿಗೆ. ಅದು ಆಪಲ್ದು ರಥ ತಂದಲ್ಲ ಅತ್ಯಂತಾನೆ ಅಂತ. ರಾತ್ರಿ ತಂದಿದ್ದ ಆಪಲ್ ಜ್ಯೂಸಾ? ಇದು ಶಕ್ತಿ ಬರ್ತದೆ ಸುಸ್ತಿಗೆ. ಶಕ್ತಿ ಬಂದೈತಾ? ಹಂಗಾರೆ ನಾನು ಕುಡಿಯಲ್ಲ. ಶಕ್ತಿ ಬಂದ್ರೆ ಕೆಲಸ ಕರ್ಕೊಂಡ್ಬಿಡ್ತೀಯ ನಾಳೆ ನೀನು. ನಾಳೆ ಊರ್ಗಲ್ಲ, ನಾಳೆಗಲ್ಲ ಫ್ರೆಂಡ್ಸ್. ನಾಳೆ ನಾವು ಊರಿಗೆ ಹೋಗ್ತಾ ಇದೀವಿ. ನಾಳೆ ಕೆಲಸ ನಾಳೆ ಕೆಲಸ ಕೊಡೋದು. ನಾನ್ ಕೆಲ್ಸಕ್ಕೆ ಬರಲ್ಲಪ್ಪ ಫ್ರೆಂಡ್ಸ್. ಕೆಲಸ ಮಾಡಿ ಮಾಡಿ ನಾನು ಪೇಷಂಟ್ ಆಗ್ತಾ ಇದೀನಿ. ಬರ್ತಾ 1 ಗಂಟೆ ಬಂದಲ್ಲ. ಏನು ಎಷ್ಟು ದಿನ? ಇನ್ನು 3-4 ವಾರ. ಇಷ್ಟು 31 ಲಕ್ಷ ಕರ್ಕೊಳ್ತಾರದು ಕೊಡಲ್ಲ ಅಂತ. ಎಂತ ಪಾಪಿ ಗಂಡಪ್ಪಿ ನೀನು. 31 ದಿವಸ ಕೊಡಲ್ಲ ಫ್ರೆಂಡ್ಸ್. ಅಂದ್ರೆ ತಿಂಗಳಲ್ಲಿ 31 ದಿನ ಇದ್ರೆ ಹೆಂಗಿದ್ರು 1 ದಿನದ ಕೊಡಲ್ಲ. 30 ದಿನದ ಸಂಬಳ ಕೊಡೋದಲ್ಲ ಓನರು. ಅದಕ್ಕೆ 1 ದಿನ ರಜಾ ಕೊಟ್ಟು ಊರ್ ಕರ್ಕೊಂಡು ಹೋಗ್ತಿದಂತೆ. 31ನೇ ತಾರೀಕು ಕಟ್ ಆಗ್ತೈತೆ, 30 ಬರ್ತೈತೆ. ಎಕ್ಸ್ಟ್ರಾ ಯಾಕೆ ಮಾಡ್ಬೇಕು ಅಂತ. ನಿನ್ ತಲೆ ಅಲ್ಲ ಅದು, ಮ್ಯೂಸಿಯಂ. ಓನರ್ಗೆ ಹೇಳ್ತೀನಿ ಫೋನ್ ಮಾಡಿ. ಏನ್ ಬೆಳ್ಳುಳ್ಳಿ ಚಿಕನ್ ಮಾಡ್ತೀವ ನಾವು? ಅಪ್ಪಿ ಹೆಂಗಿದ್ರು ಸಾರು ಮಾಡಕ್ಕೆ ಆಗಲ್ಲ. ನಾನೊಂದು ವೆರೈಟಿ ಕಬಾಬ್ ಮಾಡ್ತೀನಿ, ಆಮೇಲೆ ನಾನೊಂದು ಚಟ್ನಿ ಮಾಡ್ಕೊಂಡು ತಿಂತೀನಿ. ಕಬಾಬ್ ಅನ್ನೋದು ಸಾಂಬಾರ್ ತಂದಿದ್ದು ಗಟ್ಟಿ ಚಿಕನಾ? ಏನಾರ ಮಾಡ್ಕೊಡ್ತೀನಿ ಕಪ್ಪ. ನಾನು ಮುದ್ದೆ ಎಲ್ಲ ತಂದಿರೋದು ಅನ್ನ ತಿಂದು ಮುದ್ದೆ ತಿರ್ಬಿಯಾ? ಚಿಕನ್ ತರ್ಬೇಕಾ? ಕಬಾಬ್ ಮಾಡ್ಕೊಡಿಯಾ? 100 ರೂಪಾಯಿ ತಿನ್ನೋದು ನಕ್ಕಿರ. ಮತ್ತೆ ನನ್ಗೆ ಹೆಚ್ಚು ಕಡಿಮೆ ಆದ್ರೆ 2 ದಿನ ಆದಂಗೆ ಮುಲಿಕ ನೋಡಿ ಸರ್. ಈಗ ಕುಡಿತಾ ಇದ್ರೆ ಬರ್ತೈತೆ. ಇದೇನು ಮ್ಯಾಜಿಕ್ ಬಾಕ್ಸ್ ಇದ್ದಂಗೆ ಐತಪ್ಪಿ. 1 ಲೀಟರ್ ಕುಡ್ದಿದ್ದೀನಿ ಇಷ್ಟೊತ್ತಿಗೆ. ಈ ಬಾಕ್ಸ್ ತರ ನಮ್ಗೆ ಒಂದು ಪಾತ್ರೆ ಸಿಕ್ಕಿದ್ರೆ, ಅಕ್ಷಯ ಪಾತ್ರೆ, ದುಡ್ಡು ಹಾಕಿದ್ರೆ ದುಡ್ಡು ಬರೋದು, ಒಡವೆ ಹಾಕಿದ್ರೆ ಒಡವೆ ಹಾಕಿ ಬರೋದು, ನಿನ್ನ ಹಾಕಿದ್ರೆ ಇನ್ನೊಬ್ಬ ಗಂಡ ಬರೋದು. ಬೇಡ, ಒಬ್ಬ ಗಂಡನ ಹತ್ರನೇ ತಲೆನೋವು ಸಾಕಾಗೈತೆ ನನ್ಗೆ. ಜನ್ಮಕ್ಕೂ ಗಂಡನ ಬೇಡ, ಮದುವೆ ಬೇಡ ಅನ್ಸೈತಿ ಇವಾಗ. ನನ್ಗೇನು ಅಪ್ಪಿ ದೇವ್ರಣ ಉಪ್ಪು ಖಾರ ಇಲ್ಲಪ್ಪಿ. ಅಲ್ಲಿ ಹೇಳ ಪಾಪ ಏನು ಅಂತ ಟೇಸ್ಟ್ ಬೇಕಾ ನಿನ್ಗೆ? ಯಾರಿಗೆ ಹೇಳಿ? ಗ್ಲೂಕೋಸ್ ಕೊಡ್ತಾರ, ಸಕ್ಕರೆ ಹಾಕಾರ ನಿನ್ಗೆ? ಏನ್ ಗ್ಲೂಕೋಸ್ ಒಳಗೆ? ಅದೇ ಡ್ರಿಪ್ಸ್. ಡ್ರಿಪ್ಸ್ ಹಾಕಿ ಸಕ್ಕರೆ ಹಾಕಾರೆ ಅದು ಬಾಯಿ ಟೇಸ್ಟ್ ಬರಲ್ಲ, ನರ್ನರಕ್ಕೆ ಹೋಗ್ತಾ ಇರ್ತದಲ್ಲ. ಅದು ಹಂಗೆ ಕುಡಿ, ನನ್ನರ್ ಕೊಡ್ತದೆ ಇವಳಿಗೆ. ಎಲ್ಲ ಟೇಸ್ಟೇ ಬೇಕು ಇವಳಿಗೆ. ಎಲ್ಲ ರುಚಿ ಹಿಡಿದ್ಬಿಟ್ಟವಳೆ ಎಲ್ಲ. ಅವಳಿಗೆ ಏನಾರ ಅಕಸ್ಮಾತ್ ತರದವ್ರೆ ಮುನ್ಸ್ಕೊಂಡ್ಳು. ಏನ್ ಮುನ್ಸ್ಕೊಂಡಪ್ಪಿ? ತರ್ಬೇಕು ಇವಳು. ಸ್ವಲ್ಪ ಉಪ್ಪು ಖಾರ. ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿರ್ಬೇಕು ಅಂತ ತರ್ಬೇಕು ಫ್ರೆಂಡ್ಸ್. ನನ್ಗೆ
ಅಪ್ಪಿ ಬರೀ ಬೆಳ್ಳುಳ್ಳಿ ಚಿಕನ್ ಮಾಡ್ತೀಯ ನೀನು? ಬೆಳ್ಳುಳ್ಳಿ ಬಿಡಿಸ್ಕೊಂಡು ಕೂತಿದ್ಯಾ? ಅದು ಕೊಳ್ದಾಗಿರೋ ಬೆಳ್ಳುಳ್ಳಿ ಎಲ್ಲ ಬೆಳ್ಳುಳ್ಳಿ ಕಬಾಬು. ಬೆಳ್ಳುಳ್ಳಿ ಕಬಾಬಾ? ಸರಿ ಮಾಡ್ತೀನಿ. ನಮ್ಮ ಚಾನಲ್ ಒಂದ್ಸತಿ ಮಾಡಲ್ಲ, ಮಾಡೇ ಬಿಡೋಣ. ಈರುಳ್ಳಿ ಎತ್ಕೊ, ಎಲ್ಲ ನೀರು ಕೊಡು. ಹಾ ಈರುಳ್ಳಿ ಎತ್ಕೊಡ್ರೆ ನನ್ನ ಕೈಲಿ ನೋಡ್ಕೊಳೋದು. ಅದೇ ಪ್ಯಾಸಕ್ಕೆ ತಂದು ಹೋಗ್ಬೇಕಲ್ಲ, ದೇವರಣ್ಣ ಪ್ಯಾಸಕ್ಕೆ ತಂದು ಹೋಗ್ಬೇಕು. ಅದು ಬೆಳ್ಳುಳ್ಳಿ ತಗೋಸ್ಬಿಟ್ಟು ಬೆಳ್ಳುಳ್ಳಿ ಸುಲಿಯಕ್ಕೆ ಶಕ್ತಿನೇ ಇಲ್ಲ. ಮತ್ತೆ ಏನ್ ಆಕ್ಟಿಂಗ್ ಮಾಡ್ತೀಯಪ್ಪಿ? ಈರುಳ್ಳಿ ಎತ್ಕೊರ್ಗ ಅಷ್ಟು ಹೋಗಿ ಎತ್ಕೊಂಡು ಸುಲಿಯಾಗಪ್ಪಿ. ನನ್ ಕೈಲಿ ಆಗ, ನನ್ ತಲೆ ಸುತ್ತ ಹೋಗ್ತೀನಿ ಇಲ್ಲೇ. ಎಂತ ಹೆಂಗ್ಸು, ದೇವ್ರಂತ ಹೆಂಗ್ಸು. ನನ್ ಫೋನ್ ಡೊಮಿಲ್ ಇವಾಗ. ಅಯ್ಯೋ ಈರುಳ್ಳಿ ಇಲ್ಲ ಅನ್ನಿಸ್ತೈತಪ್ಪ, ನಂಗೆ ಗೊತ್ತಿಲ್ಲ. ಅಪ್ಪಿ ಏನ್ ಮಾಡ್ಬೇಕು ಇವಾಗ? ಸಾಂಬಾರ, ಕಬಾಬ, ಫ್ರೈಯ? ಈರುಳ್ಳಿ ಏನಲ್ಲ. ಖಾಲಿ ಮತ್ತೆ ಈರುಳ್ಳಿ. ತಗೋಬರವು. ಪರವಾಗಿಲ್ಲ, ನೀನ್ ಬಂದ್ಮೇಲೆ ಕುಯ್ಕೋಬಹುದು. ನನ್ನ ಕೈಲಾಗಲ್ಲ, ನನ್ನ ಪೇಷಂಟು. ಸರಿ ಮಲ್ಕೋತೀನಿ, ಮಾಡ್ಬಿಟ್ಟೆ. ಸ್ವಲ್ಪ ಬಿಸಿ ಬಿಸಿ ಮುದ್ದೆ ಸಾರು ಮಾಡಿ. ಈ ತರ ಜ್ಯೂಸ್ ಕುಡಿದ್ಮೇಲೆ ನಿದ್ದೆ ಮಾಡ್ಬೇಕು ಅಂತ ಡಾಕ್ಟರ್ ಇಲ್ಲ ಅವ್ರೆ. ಇಷ್ಟೇ ಬೆಳ್ಳುಳ್ಳಿ ನಾನ್ ವೆಜ್ ಮಾಡಕ್ಕಾಗ್ತೈತಪ್ಪಿ? ವೆಜ್ಜಾರ ಮಾಡ್ಬೋದು. ಸರಿ ಬೇಕ ಬಿಚ್ಕೊಂಡೆ. ನಿಮ್ಗೆ ಸನ್ಮಾನ ಮಾಡ್ತಿದ್ದೀನಿ ಅಡ್ಗೆ ಮಾಡ್ತಿರೋದಕ್ಕೆ. ನಿಮ್ಮೂರೇನ್ ಫ್ಯಾಲೆಸ್ ಬರಲ್ಲ? ಹೋಗು ನೋಡಿ ಫ್ರೆಂಡ್ಸ್, ಊರ್ ಕರ್ಕೋಬೇಕಂದ್ರೆ ನಾನು ಅಡ್ಗೆ ಮಾಡ್ಬೇಕಂತೆ. ಬೇಕಾಗಿಲ್ಲ. ಊರೇನ್ ಪ್ಯಾಲೆಸ್? ಪ್ಯಾಲೆಸ್ ಆದ್ರೂ ಬರಲ್ಲ ಬಿಡ್. ನಾನು ಮುನ್ಸ್ಕೊಳಲ್ಲ. ನನ್ ಪಾಡ ನಾನು ಒಂದ್ ವಾರ ಮಲಗಿರ್ತೀನಿ ಅಷ್ಟೇ, ಮ್ಯೂಟಲ್ಲಿ. ಅಡ್ಗೆ ಪಡ್ಗೆ ಎಲ್ಲ ಏನು ಇಲ್ದೆ ಮುನ್ಸ್ಕೊಳಲ್ಲ, ಮಲಗಿರ್ತೀನಿ. ಮುನ್ಸ್ಕೊಳ್ಳೋದಂದ್ರೆ ತವ್ರ ಮನೆಗೆ ಓಡೋಗೋದು. ಈರುಳ್ಳಿ ಜಾಸ್ತಿ ಹಾಕಿದ್ರೆ ಸ್ವೀಟ್ ಸ್ವೀಟ್ ಬರ್ತೈತೆ. ನಾನ್ ವೆಜ್. ಶುಂಠಿ ಹಾಕು. ಎಷ್ಟು ಕಟ್ ಮಾಡ್ಬೇಕು ಅಂತ ತೋರಿಸ್ತೀನಿ. ಇಷ್ಟು 30 ರೂಪಾಯಾ? ಎಲ್ಲ ಹಸಿ ಮಸಾಲೆ ನಾವು ಚಿಕ್ಕ ಜಾರ್ ರೆಡಿ ಮಾಡ್ಸಕ್ ಬಿಡಪ್ಪಿ. ಅಡ್ಗೆ ಮಾಡ್ಬಿಟ್ಟು ಹೋಗ್ಬೇರು. ಅಡ್ಗೆ ಮಾಡಿ ನನ್ನ ತಿನ್ನಿಸ್ಬಿಟ್ಟು ಮಲಗಿಸ್ಬಿಟ್ಟು ಹೋಗು. ಪುದೀನ ತಂದಿಲ್ಲಪ್ಪಿ? ಪುದೀನ ಅಲ್ಲ, ಪುದೀನ. ಆ ಪುದೀನ ಬರ್ನಾಗ ಎಷ್ಟೋ ವರ್ಷ ಆಯ್ತು. ನಮ್ಮನೆ ಯಾವತ್ತೂ ಎಲ್ಲಾ ಐಟಮ್ಸ್ ತಂದು ನಾನ್ ವೆಜ್ ಮಾಡ್ಲಿಲ್ಲ ಫ್ರೆಂಡ್ಸ್. ಅದಕ್ಕೆ ಶಿವಾಗೆ ಪುದೀನಾನೇ ತರಲ್ಲ ನಮ್ಮನೆ ನಾನ್ ವೆಜ್. ನೀವು ನೋಡ್ತಾನೆ ಇರ್ತೀರಿ ವಿಡಿಯೋಸ್ ಅಲ್ಲಿ. ಸಾಕರಾದ್ರೆ ಪುದೀನ ತರಬಾರ್ದಾ? ಬಡವ್ರ ಪುದೀನ ತರಲ್ವಾ? ಸ್ಮಾಲ್ ಪೀಸಸ್ ಕಟ್. ಸ್ಮಾಲ್ ಪೀಸಸ್ ಹೆಂಗಾರ ಕಟ್ ಮಾಡು. ರುಬ್ಕೊಳ್ಳೋದೇವೆಲ್ಲ ಹಸಿ ಮಸಾಲೆನೇ ಹಾಕಿ ರುಬ್ತಾ ಇರೋದೇವ. ಬೇಡ, ಫ್ರೈ ಮಾಡ್ಕೊಂಡು ಮಸಾಲೆ ಮಾಡ್ಕೊಳ್ಬಾ. ಹಸಿಮೆಣ್ಸಕ್ಕೆ ಹಾಕಿರೋದ್ರಿಂದ ಫ್ರೈ ಮಾಡಿ ಮಸಾಲೆ ಮಾಡ್ತೀವಿ ಫ್ರೆಂಡ್ಸ್. ಯಾಕಂದ್ರೆ ಗ್ಯಾಸ್ಟ್ರಿಕ್ ಆಗಲ್ಲ ಎಣ್ಣೆಲಿ ಫ್ರೈ ಮಾಡಿದ್ರೆ ಹಸಿಮೆಣ್ಸಕ್ಕೆ ರುಬ್ದೆ. ಅನಾಥ ಮಗು ಆಗ್ಬಿಟ್ಟವನು ಇವತ್ತು. ಬತ್ತೀಯಾ? ನಿಮ್ ಸವಾಸ ಸಾಕಪ್ಪ, ಸಾಕು ಅಂತ ಮಲ್ಕೊಂಡವನ್ ಪಾಪ. ಚಿಕನ್ ಮಸಾಲೆ ಅದ್ ಸನ್ಮಾನ ಮಾಡಿರೋದು. ಇಷ್ಟೊತ್ತು ಗೊತ್ತಾಗಿಲ್ಲ ಪಿಲಿರ್ಗೆ ಹಾರ ಹಾಕಿರೋದು. ಮಿಕ್ಸಿ ರೆಡಿ ಮಾಡ್ಸ್ಕೊತೀನಿ. 100 ರೂಪಾಯಿ ತಗೋತಾನ. ಜಾರ್ ರೆಡಿ ಮಾಡ್ಸ್ಕೊಬ್ರು. ವಾಟ್ ಹ್ಯಾಪನ್ ಟು ಟಾಮು?
ಮಸಾಲೆ ಎಲ್ಲ ರೆಡಿ ಮಾಡೈತೆ ಫ್ರೆಂಡ್ಸ್. ಶಿವ ಇವಾಗ ಜಾರ್ ರಿಪೇರಿ ಮಾಡಿಸ್ಕೊಬರೋವರೆಗೂ ವೇಟ್ ಮಾಡ್ತಾ ಇರ್ಬೇಕು ಇವ್ರು ರುಬ್ಕೊಳಕಷ್ಟೇ. ಏ ಬಿಲ್ಡಪ್ ರಾಜಾ, ನಾವಿಲ್ಲ ಅಂದ್ರೆ ಅವನ ಜೊತೆ ಫ್ರೆಂಡ್ಶಿಪ್ ಆಗಿರ್ತೀಯ. ಮುಚ್ಚು ಬಾಯ್. ಅಲ್ಲೇ ನೋಡಪ್ಪಿ ಚಿಕ್ಕ ಜಾರು. ಕ್ಯಾಪ್ ಇರ್ಲಿ, ಹೋಗು ಕ್ಯಾಪ್ ಏನಕ್ಕೆ. ರೆಡಿ ಮಾಡಿಸ್ಕೊ. ಏನೋ ಒಂದ್ ರೆಡಿ ಮಾಡಿಸ್ಕೊ ಬರಪ್ಪ. ಏನೋ ರುಬ್ಬಕ್ ಹೋಗಿ ಡಮರ್ ಆಯ್ತು ಅಂತ ಹೇಳು. ಅಪ್ಪ ಏನಾಯ್ತು ಅಂತ ಕೇಳಿದ್ರೆ ಯಾಕಪ್ಪಿ ಹಳೇದು ರೆಡಿ ಮಾಡಿಸ್ಬೇಕು ತಾನೆ. ಯಾಕಪ್ಪಿ ಅದೇನಿಲ್ಲ, ಸ್ಟಕ್ ಆಗಿತ್ತು ಅಷ್ಟೇ. ಓ ಮೈ ಗಾಡ್, ಹೊಸ ಜಾರ್ ಬಂತು. ತಾಮ್ಯೂ ಹೊಸ ಜಾರ್ ನೋಡ, ಹೊಸ ಜಾರ್ ಹೆಂಗೈತೆ. ಇದು ಮಿಕ್ಸಿಗೆ ಮ್ಯಾಚ್ ಆಗಲ್ಲ. ಇದ್ರಲ್ಲಿ ಇವಾಗ ಮಸಾಲೆ ರುಬ್ಬ. ಸರಿ ಕಮಾನ್ ಟಾಮ್ ಟಾಮ್. ಅಪ್ಪಿ ಈ ಕ್ಯಾಪ್ ರಬ್ಬರ್ ಇಲ್ಲ, ಬರೀ ಹಂಗೆ ರುಬ್ಬೋದಾ. ಮೇಲೆಲ್ಲ ಆರ್ತಿತ್ತಲ್ಲ ಮಸಾಲೆ. ರಬ್ಬರ್ ಇದ್ದೇ ಇರ್ತಿತ್ತಾನೆ ಫ್ರೆಂಡ್ಸ್. ಮಿಕ್ಸಿಗೆ ತೊಳ್ಕೊ ಬಂದೆ ನೋಡು, ಮರ್ತು ಬಂದಿದ್ಯಾ ಅನ್ಸ್ತೈತೆ. ಎಲ್ಲ ಮಿಕ್ಸಿಗೂ ಎಲ್ಲ ಜಾರ್ಗೂ ರಬ್ಬರ್ ಇದ್ದೇ ಇರ್ತಿತ್ತೆ. ರಬ್ಬರ್ ಇಲ್ಲ, ನೀನೇ ರುಬ್ಕೊಡ್ಬೇಕು. ರಬ್ಬರ್ ಇಲ್ಲ ಕಡ, ಟೈಟ್ ಆಗುತ್ತೆ ನೋಡಿ ರಬ್ಬರ್ ಹಾಕ್ರಿಂದ. ಅದು ಮಸಾಲೆ ಆಚೆ ಬರ್ದಿರೋದಕ್ಕೆ ರಬ್ಬರ್ ಹಾಕೋದಪ್ಪಿ. ಸರಿ ನಿನ್ನಿಷ್ಟ, ನಾನು ಮಸಾಲೆ ಒಗ್ಗರಣೆ ಮಾಡ್ಕೊಡ್ತೀನಿ, ನೀನು ರುಬ್ಕೊಡ್ಬೇಕು. ಸೋಂಪು, ಒಂದ್ ಲವಂಗ, ಸ್ವಲ್ಪ ಚಕ್ಕೆ, ಶುಂಠಿ, ಬೆಳ್ಳುಳ್ಳಿ, ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಪುದೀನ ತಗೋಬೇಕು ಫ್ರೆಂಡ್ಸ್. ಅಪ್ಪಿ ಪುದೀನಾನೇ ಮೇನ್ ತರಲ್ಲಪ್ಪಿ. 10 ಸತಿ ಹೋಗಿ ಬಂದಿದ್ದೆ ಅಂಗಡಿಗೆ. ಹೆಂಗ್ ಸಾಕಾಗೈತೆ, ಗಾಡಿ ಹೊತ್ಕೊಂಡು ಹೋಗ್ತಿತ್ತು. ನೀನಾ ಗಾಡಿ ಹೊತ್ಕೊಂಡು ಹೋಗ್ತೀಯಾ. ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಬಿಸಿ ಆದ್ಮೇಲೆ 1-2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಪಲಾವ್ ಸಾಮಾನು ಹಾಕೊಳ್ತಾ ಇದ್ದೀನಿ. ಅಂದ್ರೆ ಸೋಂಪು, ಒಂದು ಲವಂಗ, ಸ್ವಲ್ಪ ಚಕ್ಕೆ, ಇವೆಲ್ಲ ಸ್ವಲ್ಪ ಫ್ರೈ ಆದ್ಮೇಲೆ ಹಸಿಮೆಣಸಿನಕಾಯಿ ಹಾಕೊಳ್ತಾ ಇದ್ದೀನಿ. ಖಾರದ ಪುಡಿ ಏನು ಹಾಕಲ್ಲ, ಅದಕ್ಕೆ ಹಸಿಮೆಣಸಿನಕಾಯಿ ಜಾಸ್ತಿ ಹಾಕೊಂಡಿದ್ದೀನಿ. ಇದನ್ನ ಫ್ರೈ ಮಾಡ್ಕೊಂಡು ಆಮೇಲೆ ಬೆಳ್ಳುಳ್ಳಿ, ಶುಂಠಿ ಹಾಕೊಳ್ತಾ ಇದ್ದೀನಿ. ಇವಿಷ್ಟು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ತಗೊಂಡಿದ್ದೀನಿ, ನಾನ್ ವೆಜ್ಗೆ ಜಾಸ್ತಿನೇ ಇರಬೇಕು. ಆಮೇಲೆ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇವಿಷ್ಟು ಸ್ವಲ್ಪ ಎಣ್ಣೆಲೆ ಮಾಡ್ಕೊಳ್ತಿದ್ದೀನಿ. ಆಮೇಲೆ ಚಿಕ್ಕದೊಂದು ಹುಳಿ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಹಾಕ್ಕೊಳ್ಳೋಂಗಿಲ್ಲ, ಆದರೂ ಸ್ವಲ್ಪ ಹಾಕ್ಕೊಂಡೆ. ಆಮೇಲೆ ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ನಮ್ಮ ಕಡೆ ಸಾಂಬಾರು ಮಾಡ್ತಾರೆ. ಧನಿಯಾ ಪುಡಿ, ಖಾರದ ಪುಡಿ ಹಾಕಿದ್ರೆ ಈ ಥರ ಮಸಾಲೆ ಜೊತೆನೇ ಒಗ್ಗರಣೆ ಮಾಡ್ಕೊಂಡು ರುಬ್ಕೊಳ್ತಾರೆ, ಸೂಪರಾಗಿ ಬರುತ್ತೆ. ತೆಂಗಿನಕಾಯಿನೂ ಇದ್ರ ಜೊತೆ ಒಗ್ಗರಣೆ ಮಾಡಿ ರುಬ್ಕೋಬೋದು. ನಾನು ಅರ್ಧ kg ಚಿಕನ್ ಅಲ್ವಾ, ಯಾಕೆ ಸ್ವಲ್ಪ ಮಸಾಲೆ ಕಮ್ಮಿನೇ ಹಾಕಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಅದೇ ಪಾತ್ರೆಗೆ ಚಿಕನ್ ಹಾಕಿ ಅದಕ್ಕೇನೆ ಅರಿಶಿನ, ಉಪ್ಪು ಎಲ್ಲ ಹಾಕಿ ಒಂದೇ ಒಂದು ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ. ಅದು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಒಂದು 10 ನಿಮಿಷ ಕುದಿಯಾಕೆ ಬಿಡ್ತೀನಿ, ಅಂದರೆ ಮಸಾಲೆ ರುಬ್ಕೊಳ್ಳೋವರೆಗೂ. ಈಗ ಜಾರ್ಗೆ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀನಲ್ಲ, ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ, ಹಸಿದೆ ಹಾಕ್ಕೊಳ್ತಾ ಇದ್ದೀನಿ. ಪುದೀನೂ ಹಾಕ್ಕೋಬೇಕು, ಬಟ್ ಪುದೀನ ಇಲ್ಲ. ನೀನೆ ಮಿಕ್ಸಿ ಪ್ರವೇಶ ಮಾಡು, ಗೃಹ ಪ್ರವೇಶ ಥರ. ರಬ್ಬರ್ ಹಾಕ್ತೀರಾ, ಅದು ಹೆಂಗೆ ರುಬ್ತೀರ ನಾನು ನೋಡ್ಬೇಕಪ್ಪಿ. ಓ ಇವಾಗ ಟಿವಿ ಸ್ವಿಚ್ ಹಾಕ್ಬಿಟ್ಟು ಡಮಾರ್ ಅನ್ಸ್ಬಿಡೋದಾ. ಇದೇ ನಮ್ಮ KB ರೂಮ್ ಫ್ರೆಂಡ್ಸ್. ಈ ವೈರುಗಳು ನೋಡಿದ್ರೆ KB ರೂಮೇ. ಏನಪ್ಪಿ ಅದು? ರಬ್ಬರು ಅವ್ರು ಕೊಟ್ಟಿಲ್ಲ. ರಬ್ಬರ್ ಇದ್ರೇನೆ ಅದು ಆತರ ಸುರಿಯಲ್ಲ. ನನಗೆ ಹೇಳ್ತಿ ಇಲ್ಲ ಕಣೆ, ಇಲ್ಲ ಕಣೆ ಅಂತ. ಎಲ್ಲ ಓಪನ್ ಮಾಡಿ ತೋರ್ಸು. ಇನ್ನ ನುಣ್ಣಗ್ಬೇಕಿತ್ತು, ಅದ್ಯಾಕೋ ಅದು ಡಮ್ಮರ್ ಆಗಂಗೈತೆ. ಗೊತ್ತಾಯ್ತಾ ರಬ್ಬರ್ ಏನಕ್ಕೆ ಹಾಕ್ತಾರೆ ಅದಕ್ಕೆ ಅಂತ? ಅದಕ್ಕೆ ರಬ್ಬರ್ ಬೇಕೇ ಬೇಕು, ಯಾವುದೇ ಮಿಕ್ಸಿ ಆದ್ರೂ. ಆಗ್ಲೇ ಅದು ಒಳಗಡೆ ಹೊರಗಡೆ ಮಸಾಲೆ ಬರಲ್ಲ. ಮಾತಾಡಕ್ಕೂ ಆಗಲ್ಲ ಶಿವಕುಮಾರ್ ಹತ್ರ. ಚೆನ್ನಾಗಿ ಬೈತೈತೆ, ಹೆಸರು ಬತ್ತೈತೆ, ಕುಮಾರ್ ರುಬ್ತಾ ಐತೆ. ಗಟ್ಟಿ ಕೋಳಿನೇ ಇದು, ಆದರೂ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಆಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ತೀನಿ. ಈ ಚಿಕನ್ನು ಮುದ್ದೆಗೆ ಮಾತ್ರ ಅಲ್ಲ, ಪೂರಿಗಾಗಲಿ, ದೋಸೆಗಾಗಲಿ, ಇಡ್ಲಿಗಾಗಲಿ ಸೂಪರಾಗಿರುತ್ತೆ. ಚಪಾತಿ, ಪರೋಟ ಎಲ್ಲದಕ್ಕೂ ಇದು ಒಂದು ವಿಸಿಲ್ ಬರ್ಸ್ಕೊಂಡ್ರೆ ಸಾಕು. ಮತ್ತೆ ಮಸಾಲೆ ಎಲ್ಲ ಸುರಿತೈತಲ್ಲಪ್ಪ ಆಚೆ.
ಅವನೇ ಟೋಪಿ ಹಾಕವನೆ ಬಿಗೆ ಇಟ್ಕೋಬೇಕು ಬಿಗೆ ಇಟ್ಕೊಂಡ್ರೆ ಆಗಲ್ತಂದೆ ತೋರಿಸ್ತೀನಿ ಒಂದು. ಸಾಂಬಾರ್ ಸ್ಮೆಲ್ ಹೆಂಗೈತಪ್ಪ? ನಾಟಿ ಕೋಳಿ ಸ್ಮೆಲ್ ಅಲ್ಲ? ಹೊಟ್ಟೆ ಎಸಿತೈತಲ್ಲ ಸ್ಮೆಲ್ಗೆ. ಸಾಯ್ ಟಪಾಕ್ ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಎಲರ್ಜಿ ಬರ್ತೈತಪ್ಪಿ, ಆಫ್ ಮಾಡಿದ್ರೆ ಸುಸ್ತಾಗ್ಬಿಡ್ತೀನಪ್ಪಿ. ಕಂಡಿಡಿಯಕ್ಕಾಗಲ್ಲ. ಇವಾಗ ವಿಡಿಯೋ ಆಫ್ ಮಾಡ್ಲಾ? ಆಮೇಲೆ ಕಂಡಿಡಿವೆ ಆಫ್ ಮಾಡ್ಲಾ? ವಿಡಿಯೋ ಆಫ್ ಮಾಡ್ಬಿಟ್ರೆ ಸುಸ್ತಾಗ್ಬಿಡ್ತೀನಿ, ಮಲ್ಕೊಬಿಡ್ತೀನಿ. ಅಯ್ಯೋ ದೇವ್ರೆ. ಮುದ್ದೆ ಕಟ್ಟನ ಬನ್ನಿ ಫ್ರೆಂಡ್ಸ್, ನಾವು ರಾಗಿ ಮುದ್ದೆಯ. ಬ್ಯೂಟಿಫುಲ್ ಚಿಕನ್ ಸಾಂಬಾರ್ ಮುದ್ದೆ ರೆಡಿ. ಟೇಸ್ಟ್ ನೋಡಿ. ಪುದೀನ ಹಾಕಿದ್ರೆ ಇನ್ನೂ ಗ್ರೀನ್ ಬರ್ತಿತ್ತು ಫ್ರೆಂಡ್ಸ್. ಸೂಪರ್ ಆಗಿದೆ ಫ್ರೆಂಡ್ಸ್. ಟಮೋ ತಣ್ಣಗಾಗ್ಲಿ ಇರಪ್ಪ, ಬಿಸಿ. ಸೂಪರ್ ಡೂಪರಾ ಫ್ರೆಂಡ್ಸ್. ನೀವೇನ ಮಾಡಿದ್ರೆ ಪುದೀನ ಕಾಯಿ ಜಾಸ್ತಿ ಸಾಂಬಾರ್ ಮಾಡಿದ್ರೆ ಕಾಯಿ ಹಾಕ್ಕೊಳ್ರಿ. ಮನೆ ತುಂಬಾ ಜನ ಇದ್ರೆ, ನಾನು ಅರ್ಧ ಕೆಜಿ ಚಿಕನ್ ಅಲ್ಲ, ಕಾಯಿ ಹಾಕ್ಲಿಲ್ಲ, ಅದಕ್ಕೆ ಪುದೀನ ಮರದೇ ಹಾಕ್ಕೊಳ್ರಿ. ಸೂಪರ್ ಆಗಿ ಬರ್ತೈತೆ. ಚೆನ್ನಾಯ್ತಾ? ಹಾಯ್ ಫ್ರೆಂಡ್ಸ್, ಈಗ ಸಂಜೆ 6:45 ಆಗ್ತಾ ಬಂತು. ಈಗ ಮಳೆ ನಿಂತಿತ್ತು, ಜೋರಾಗೂ ಬಂದಿಲ್ಲ, ಸುಮ್ಮನೆ ಹನಿ ಬೀಳ್ತಾ ಇತ್ತು. ಬೇಗ ಮಳೆ ನಿಂತಿರೋ ಕೆಲಸ ಮುಗಿಸ್ಕೊಳ್ತಿದೆ. ಪಾತ್ರೆ ಎಲ್ಲ ತೊಳೆದಿಟ್ಟೆ. ಇನ್ನು ಸ್ವಲ್ಪ ಬಟ್ಟೆಗಳಿತ್ತು ಫ್ರೆಂಡ್ಸ್. ಶಿವ ಹೆಲ್ಪ್ ಮಾಡ್ತಾ ಇಲ್ಲ. ಶಿವ ವಾಶ್ ಮಾಡೋ ಬಟ್ಟೆಗಳವು ವಾಶ್ ಮಾಡಿಬಿಟ್ಟು ಹೋದ್ರೆ ನಿರಾಳವಾಗಿ ಹೋಗ್ಬಿಟ್ಟು ಬರ್ಬೋದು ಅಂತ. ಹೋಗೋದು ಒಂದಿನ, ಬರೋದು ಒಂದಿನನಲ್ಲ, ಒಂದು ಬೆಳಗ್ಗೆ ಹೋಗಿ ಸಂಜೆ ಬರೋಕೆ ಇಷ್ಟೆಲ್ಲ ಪ್ಲಾನ್ ಮಾಡ್ಕೊಳ್ತಾ ಇದ್ದೀನಿ. ಏನೋ ತಿಂಗಳಾಗಟ್ಲೆ ನಾವು ಪ್ಯಾರಿಸ್ಗೆ ಹೋಗೋತಾರ ಫ್ರೆಂಡ್ಸ್. ಅಂದರೆ ಬಂದರೆ 1-2 ದಿನ ರೆಸ್ಟ್ ಆಗೋಬೇಕಾಗ್ತಿದೆ. ಶಿವರೂರ್ ಜರ್ನಿ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಫ್ರೆಂಡ್ಸ್ ನನಗೆ. ಅದಕ್ಕೆ ಬಂದು 1-2 ದಿನ ಆರಾಮಾಗಿ ಕೆಲ್ಸಕ್ಕೆ ಹೋಗ್ತೀನಿ, ಮನೇಲಿರಲ್ಲ. ಕೆಲ್ಸಕ್ಕೆ ಈ ಗಿಡ ನೋಡಿ ಫ್ರೆಂಡ್ಸ್, ಉದ್ದಕ್ಕೆ ಬೆಳ್ಕೊಂಡು ಹೋಗ್ತಾನೆ ಐತೆ. ಅಂದರೆ ಮೊನ್ನೆ ಇಷ್ಟೇ ಉದ್ದ ಇತ್ತು, ಅಷ್ಟುದ್ದ 2 ದಿನಕ್ಕೆ. ಕಾಂಪಿಟೇಷನ್ ಬೆಳೀತೈತೆ ಈ ಗಿಡ. ಆಕಾಶನ ಟಚ್ ಮಾಡ್ಬೇಕು ಅಂದ್ಬಿಟ್ಟೆ ನಾವು. ಕುಮಾರ್ ಆಲಿಸ್ಕೊಬರೋಣ ಬಾ. ಫೋನು 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 ಫೋನ ಮಾತಾಡ್ಬೇಕಾದ್ರೆ ನನಗಾಗಲ್ಲ ಫ್ರೆಂಡ್ಸ್. ಶಿವ ಯಾರ ಹತ್ರ ಆದ್ರೂ ಮಾತಾಡಿದ್ರು ನಂಗೆ ಇಷ್ಟ ಆಗಲ್ಲ. 1 ಅವರ್ ಮಾತಾಡ್ತಿದ್ದೆ. ಅದಕ್ಕೆ ಮಳೆ ಎದ್ದೈತೆ ಬಾರ್ಪಿ ಟಾಮ್. ಎಷ್ಟು ಮಿಟಿಯು ಹಾಯ್ ಮಾಡು, ಹಾಯ್ ಮಾಡು. 2000 years later. 6:45 ಬಂದು ಇಲ್ಲಿ ಕೂತ್ಕೊಂಡಿತ್ತು ಫ್ರೆಂಡ್ಸ್ ಶಿವ ಹತ್ರ. 7:15 ಆಯಿತು. ಯಾರ ಹತ್ರ ಫೋನ್ ಮಾತಾಡ್ತೈತೋ, ಏನು ಮಾತಾಡ್ತೈತೋ ಒಂದು ಅರ್ಥ ಆಗ್ತಾಯಿಲ್ಲ. ಹತ್ರಕ್ಕೆ ಹೋದ್ರೆ ಹೋಗ್ತಾ ಐತೆ, ಇನ್ನೂ ಹತ್ರಕ್ಕೆ ಹೋದ್ರೆ ಗೇಟೆ ಹೊಡ್ಕೊಂಡು ಹೋಗ್ಬಿಡ್ತೈತೆ ಅಂದ್ಬಿಟ್ಟು ಇಲ್ಲಿ ಕೂತಿದ್ದೀನಿ. ಇನ್ನೂ ಹತ್ರಕ್ಕೆ ಹೋದ್ರೆ ಕಟ್ ಮಾಡ್ಬಿಡ್ತೈತೆ ಫೋನು. ಏನೋ ಸಮಸ್ಯೆ ಐತೆ ಅಂತ ಅನ್ನಿಸ್ತೈತೆ ಫ್ರೆಂಡ್ಸ್. ಆದರೂ ಅನುಮಾನ ದೊಡ್ಡ ರೋಗ ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ. ಅದು ನನ್ನ ಹತ್ರ ಅಂಥವೆಲ್ಲ ನಡೆಯಲ್ಲ ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ. ಮಾತಾಡಪ್ಪ, ಇನ್ನೂ 10 ಗಂಟೆ ಹತ್ರ ಟೈಮ್ ಐತೆ. ಬಾಮ ಬಾ, ಇವಾಗ ಅನಿಕೆ ತಂದ್ಬಿಡ್ತೀನಿ. ಈಗ ಅನಿಕೆ ಆಗ್ತದ, ನೀನೇ ತಿನ್ಬೇಕು. ನಾನು ಮುಟ್ಲಾರೆ ಇನ್ಮೇಲೆ. ನಿನ್ನ ಕೈದ ಏನು ತಿನ್ನಲ್ಲಪ್ಪ. ಇನ್ನ ಗೊತ್ತಾಗೋಯ್ತು ನಿನ್ನ ಪ್ಲಾನ್ ಸ್ಕೆಚಲ್ಲಿ. ಪೈನಾಪಲ್ ಕೇಕ್ ಅಂದ್ರೆ ಅದು ಚೆನ್ನಾಗಿ ತಿಂದಲ್ಲ, ಅದು ಈಟ್ಗೆ ಇದಾಗೋಯ್ತು. ಬಾ, ಅದು ಚೆನ್ನಾಗಿ ನೀನು ತಿಂದಿದ್ದಪ್ಪ. ಇದು ಈ ಟೈಮಿಗೆ ತಿಂದ್ರೆ ಹಂಗೆ ಆಗೋದು. ಅಯ್ಯೋ ದೇವ್ರೆ. ರೋಗಗಳ ನೋಡ್ತಿರ್ಬೇಕು. ಟಾಮು, ಯು ವಾಂಟ್ ಬಿಸ್ಕೆಟ್? ಪಾರ್ಲೆಜಿ. ಅಪ್ಪಿ, ಈ ಹುಡುಗಿ ಯಾರು ಯಾರು ಅಂತ ನಾನು ಇಷ್ಟಿನ ತಲೆ ಕೆಡಿಸ್ಕೊಳ್ತಾ ಇದ್ದೆ. ಇದು ನೀನೇ ಚಿಕ್ಕ ವಯಸ್ಸಲ್ಲಿ ಹಿಂಗಿದ್ದಪ್ಪಿ ದೇವ್ರಣೆ.
ನೋಡು ಸೇಮ್ ಮೂಗು, ಸೇಮ್ ಕಣ್ಣು. ನಾನೆಂತು ಅಂದ್ರೆ ಇದು ಹುಡುಗ ಫೋಟೋ ಹುಡುಗಿ ಫೋಟೋ ಅಂತ ನಾವು ಕನ್ಫ್ಯೂಸ್ ಮಾಡ್ಕೊಂಡಿದೀವಿ. ಟಾಮ್, ಇಷ್ಟು ದಿನ ನಾನು ಹುಡುಕ್ತಿದ್ದ ಪ್ರಶ್ನೆಗೆ ಉತ್ತರ ಸಿಕ್ತು. ಹೇ ಟಾಮ್ ಕಣ್ಣು ಕಲರ್ ಕಲರು. ಅಪ್ಪಿ ನಿಂಗೆ ಒಂದು ಮ್ಯಾಜಿಕ್ ತೋರಿಸ್ತೀನಿ ಬಾಯಿಲಿ. ಇದು ನಮ್ಮ ಟಾಮು ಅಲ್ಲ ನೋಡಲಿ. ಭಯಕ್ಕೆ ಸರ್ ಅನ್ಕೊಂಡೆ, ಎದುರ್ತಾನೆ ಇಲ್ಲ. ನನ್ನ ಪಾಲಿನ ಬಿಸ್ಕೆಟ್. ಕಮ್ ಹಿಯರ್. ಓ ಬಾ ಬಾರ್ಲಾ ಟಾಮ್. ಇವ್ನು ನಾನಿದ್ರೆ ಮನೆ ಒಳಗೆ ಬರಲ್ವಲ್ಲ, ಹೆಂಗೆ ಕತೆ? ಇವ್ರಿಗೆ ಬಿಸ್ಕೆಟ್, ಮೊಟ್ಟೆ ಪಫ್ಸ್, ಬ್ರೆಡ್ ಇಷ್ಟ ಫ್ರೆಂಡ್ಸ್. ಹಾಲು ಕುಡಿಯಲ್ಲ ಇವನು. ರಾತ್ರಿ ಊಟಕ್ಕೆ ಮುದ್ದೆ ಮಾಡಲ್ಲ ಫ್ರೆಂಡ್ಸ್. ಬೆಳಗ್ಗೆ ಇದು ಮಧ್ಯಾಹ್ನ ಮುದ್ದೆ ತಿಂದ್ವಲ್ಲ, ಜೀರ್ಣನೇ ಆಗ್ತಿಲ್ಲ. ಅದೇನಂತ ಗೊತ್ತಿಲ್ಲ. ಮಳೆಗಾಲಕ್ಕ ಇರ್ಬೋದು, ಅದಕ್ಕೆ ಸ್ವಲ್ಪ ಸ್ವಲ್ಪ ಅನ್ನ ಮಾಡ್ತೀನಿ. ಸರಿ ಹೋಗ್ತಿತ್ತಾಗ.